ನೀವು ಟೀಸರ್ ಗಮನಿಸಿದಾಗ ಒಂದು ಪ್ರಾಮಾಣಿಕವಾಗಿ ನಾನು ಹಾಕಿದ್ದೀನಿ, ನೋ ಫೇಕ್ ವ್ಯೂಸ್, ನೋ ಫೇಕ್ ಲೈಕ್ಸ್, ನೋ ಫೇಕ್ ಪ್ರಮೋಷನ್. ನೀವು 10,000 ಜನ ನೋಡಿದ್ರೆ 10,000 ನನ್ನ ಯೋಗ್ಯತೆ. ಯಾವುದೇ ತರ ಫೇಕ್ ಪ್ರಚಾರದ ಮೂಲಕ 1 ಅವರ್ಗೆ 1 ಮಿಲಿಯನ್ ಅಂತೆಲ್ಲ ಹಾಕುವಂತ ಸಣ್ಣ ಕೆಲಸ ನಾನು ಮಾಡಲ್ಲ. ಅಣ್ಣವರು, ವಿಷ್ಣುವರ್ಧನ್, ಅಂಬರೀಶ್ ಸರ್ ಸಹಿತ ಹಿರಿಯ ಕಲಾವಿದರು ಕಟ್ಟಿದಂತ ಕನ್ನಡ ಚಿತ್ರರಂಗದಲ್ಲಿ ಅವರು ಇದ್ದಾಗ ಯಾವ ಫೇಕು ಇರಲಿಲ್ಲ, ಯೋಗ್ಯತೆ ಅನುಸಾರ ಬರೋರು. ಸರ್ ಅಣ್ಣವ್ರು ಸಹಿತ ಸರ್ ನೀವೆಲ್ಲ ಮಾಧ್ಯಮದವ್ರು ಬಂದ್ರೆ ಸೂಪರ್ ಹಿಟ್ ಸಿನಿಮಾ ಕೊಟ್ಟರೆ ಶುಕ್ರವಾರ, ಭಾನುವಾರಕ್ಕೆ ಯೋಚನೆ ಮಾಡೋರು ನನ್ನ ನ್ಯೂನ್ಯತೆ ಏನಪ್ಪ, ಈ ಪತ್ರಕರ್ತ ಹುಡುಕ್ಬಿಡ್ತಾನೆ, ಅವ್ರಿಗೇನು ಕಂಡುಬಿಡುತ್ತಪ್ಪ ಅಂತ ಹಂಗೆ ನೋಡ್ತೀರಿ. ಹೀಗೆ ಹಂಗಿಲ್ಲ ಸರ್, 1 ಅವರ್ಗೆ 1 ಮಿಲಿಯನ್ ಅಂತ ಹಾಕೊಂಡ್ಬಿಡೋದು. ಸೊ ಇದು ಈ ಫೇಕ್ ಪ್ರಮೋಷನ್ ಇತ್ತೀಚೆಗೆ ಬಂದು. ಸೊ ಕಟ್ಟಿದಂಥ ಚಿತ್ರಾಂಗನ ಫೇಕ್ ರಾಕ್ಷಸರಿಂದ ಕಾಪಾಡಿ ಅಂತ ಹಾಕಿದ್ದೀನಿ. ಈಗ ನನ್ನ ಟೀಸರು ನೀವು ನೋಡಿದ್ರಿ, ನೀವು ಬೈದ್ರಿ, ನೀವು ಹಾರೈಸಿದ್ರಿ, ನೀವು ಮೆಚ್ಕೊಂಡ್ರಿ, ಪ್ರಶ್ನೆ ಕೇಳಿದ್ರಿ, ನನಗೆ ಅದು ಖುಷಿ ಇದೆ ಸರ್. ನಾನು 1 ಅವರ್ಗೆ 1 ಮಿಲಿಯನ್ ಅಂತ ನನಗಿರೋ ಟ್ಯಾಲೆಂಟ್ಗೆ, ನಾನು ಡಿಜಿಟಲಿ ಆಗಿರೋ ಅಪ್ಡೇಟ್ಗೆ 10 ನಿಮಿಷ ಸಾಕು ಸರ್. ಇಂಥದ್ದು ಮಾಡಲ್ಲ. ಒಂದಷ್ಟು ಹಾಳಾದವ್ರು ಬಂದು ಚಿತ್ರಾಂಗನ ಹಾಳು ಮಾಡ್ತಾ ಇದ್ದಾರೆ ಫೇಕ್ ಪ್ರಮೋಷನ್ಸ್ ಮಾಡಿ. ಸರ್ ಒಂದು ಪ್ರಶ್ನೆ ಹೇಳ್ತೀನಿ ಸರ್, 5:05 ಯಾವುದೋ ಟೀಸರ್ ರಿಲೀಸ್ ಆಗುತ್ತೆ, ಬೆಳಗ್ಗೆ 6 ಗಂಟೆಗೆ 5 ಮಿಲಿಯನ್ ಅಂತ ಹಾಕ್ತಾರೆ. ಅಂದ್ರೆ ಏನ್ ಮಾಡ್ತೀವಿ ಸರ್ 5 ಗಂಟೆಗೆ? ಸರ್ ನಿಮಗೆ ಒಂದು ಹೇಳ್ತೀನಿ ಕೇಳಿ ಸರ್, ನಾನು ಇಷ್ಟು ಮಾತ್ರ ಹೇಳ್ಬೋದು. ಅದು ನೀವು ಕೇಳಿದ ಪ್ರಶ್ನೆ ಬಹಳ ಚೆನ್ನಾಗಿದೆ, ಆ ಪ್ರಶ್ನೆಲ್ಲೇ ಉತ್ತರ ಇದೆ. ನಿಮಗೂ ಗೊತ್ತು ಇತ್ತೀಚೆಗೆ ಪೇಯ್ಡ್ ಪ್ರಮೋಷನ್, ಫೇಕ್ ಪ್ರಮೋಷನ್ ಹೇಗಾಗ್ತಾ ಇದೆ ಅಂತ. ನನಗೆ ಸರ್ 5 ಮಿಲಿಯನ್ ವ್ಯೂಸ್ ಇನ್ 1 ಡೇ ಅಂತ ಹಾಕಿದ್ರೆ 50 ಲಕ್ಷ ಜನ ಸರ್, 50 ಲಕ್ಷ ಜನ ಆ ಸಿನಿಮಾ ನೋಡಿದ್ರೆ ಆ ನಿರ್ಮಾಪಕರ ಮನೆ 5 ಸಲ ರೈಡ್ ಆಗುತ್ತೆ ಸರ್. ಅಷ್ಟು ಚೆನ್ನಾಗಿರ್ತಾರೆ ಸರ್. ಯಾವ್ದಾದ್ರು ಒಂದು ಸಿನಿಮಾ ಆಗ್ತಾ ಇದೆಯಾ ಸರ್? ಕಲೆಕ್ಷನ್ ವೈಸು ಹಾಕ್ತಾರೆ. ಇಂಥದ್ದು ಯಾವುದು ನಾನು ಮಾಡಿಲ್ಲ ಸರ್. ನನಗೆ ಯೋಗ್ಯತೆ ಅನುಸಾರ ಮಾನದಂಡ ತಗೊಂಡು ಅಭ್ಯಾಸ ಇದೆ ಸರ್. ನೀವು 10 ಜನ ನೋಡಿ ಸರ್, ಬಂದು ನೀವು 10 ಜನ ನೋಡ್ಬೇಕು ಮಾಧ್ಯಮದವರು ನನಗೆ ಬೈದು ಬುದ್ಧಿ ಹೇಳಿದ್ರೆ ನಾನು ರೆಡಿ ಇದ್ದೀನಿ ರಿಸೀವ್ ಮಾಡ್ಕೊಳಕ್ಕೆ. ಆ್ಯಂಡ್ ಸತ್ಯ ಹೇಳಿದಾಗ ನನಗೆ ಮಾಧ್ಯಮ ನಾನು ಬೆಂಗಾವಲಾಗಿ ನಿಂತ್ಕೋಬೇಕು, ನಾನು ನಿಮ್ಮನ್ನು ನಿರೀಕ್ಷೆ ಮಾಡ್ತೀನಿ. ಯಾಕೆಂದ್ರೆ ನೀವೆಲ್ಲ ಬಂದಾಗ ಸರ್ ಪ್ರೆಸ್ ಮೀಟ್ಗೆ ಯಾರು ಅಣ್ಣವ್ರು ಸಹಿತ, ನಾನು ಅಣ್ಣವ್ರನ್ನೇ ತಗೊಂಡು ಹೇಳ್ತಾ ಇದ್ದೀನಿ, ಶುಕ್ರವಾರ ಸೂಪರ್ ಹಿಟ್ ಓಪನಿಂಗ್ ತಗೊಂಡ್ಬಿಟ್ಟಿದೆ. ಭಾನುವಾರ ನನ್ನ ನ್ಯೂನ್ಯತೆ ಏನ್ ಹುಡುಕ್ತಾನಪ್ಪ ಪತ್ರಕರ್ತ, ನಾನು ಎಷ್ಟು ತಯಾರಾಗಬೇಕು ನೆಕ್ಸ್ಟ್ ಸಿನಿಮಾಗೆ ಅಂತ ಅಂಬರೀಷ್ ಅಣ್ಣವರು, ಶಂಕರ್ನ ವಿಮರ್ಶನ್ ಹಾಕ್ತಾ ಹೋಗ್ತಾರು. ಈಗ ನನ್ಗೆ ಹೆಂಗ್ ಬೇಕು ನಾನು ಹಂಗೆ ಹಾಕ್ಸ್ಕೊಂಡ್ಬಿಡ್ತೀನಿ. ನಾನು ಫೇಕ್ ಅಂತ ಅಲ್ಲ ಸರ್, ಇರ್ಲಿಲ್ಲ ಸರ್. ಇರೋದಕ್ಕೆ ಈಗ ಅದು ರೂಪ ಬದಲಾಗ್ತಾ ಇದೆಯಲ್ಲ, ಅದಕ್ಕೆ ಪ್ರಾಮಾಣಿಕವಾಗಿ ಈಗ ಇಷ್ಟ್ಯಾಕೆ ಸರ್, ಫ್ರಮ್ ನಾಟ್ ರಾಂಗ್ 2017 or 18 ಲೆಸ್ ದೆನ್ 24 hours 1 lakh plus ವ್ಯೂಸ್ ಅಂತ ಬರ್ತಿತ್ತು. 24 ಗಂಟೆಲಿ 1 ಲಕ್ಷ ವ್ಯೂಸ್ ಅಂತ ಇರ್ತಿತ್ತು ಸರ್. ಈಗ ಹಾಕಿದ ಹಾಫ್ ಆನ್ ಅವರ್ಗೆ 5 ಮಿಲಿಯನ್ ಅಂದ್ರೆ 50 ಲಕ್ಷ ಜನ ಸರ್ ಇರ್ಬೋದು ಸರ್. ಸಂತೋಷ, ನಿಮ್ ಬಾಯಲ್ಲಿ ಅದು ಸತ್ಯನೇ ಆಗಿದ್ರೆ ನಾನು ಅದನ್ನ ಬಹಳ ದೊಡ್ಡ ಮನಸ್ಸನ್ನು ಸ್ವೀಕರಿಸ್ತೀನಿ. ಬಹುಶಃ ನನ್ನಲ್ಲಿ ಗ್ರಹಿಕೆ ರಾಂಗ್ ಇದೆ ಅಂತ ನಾನು ಒಪ್ಕೋತೀನಿ ಸರ್. ನಾನು ಇದು ಸತ್ಯ ಹೇಳಿದ ಸಮಾಧಾನ ನನಗಿದೆ. ಅವಿನಾಶ್ ಸರ್, ನೀವು ಕೇಳಿದ ಪ್ರಶ್ನೆ ನನಗೆ ಬಹಳ ಖುಷಿ ಆಯ್ತು. ನಾನು ಪ್ರಾಮಾಣಿಕವಾಗಿದ್ದೀನಿ ಅನ್ನೋ ಸಾರ್ಥಕತೆ ಇದೆ. ಇದುವರೆಗೆ ಯಾವ ವ್ಯೂಸ್ ಆಗಿದೆ ಎಲ್ಲವೂ ಪ್ರಾಮಾಣಿಕ. ನಂದು ಆರ್ಗ್ಯಾನಿಕ್ ನಟಭಯಂಕರ ಟ್ರೈಲರ್ 1.8 lakh 8 million ಆರ್ಗ್ಯಾನಿಕ್ ಆಗಿ ಬಂದಿದೆ. ನೀವು ಆಶೀರ್ವಾದ ಮಾಡಿ. ಸತತ 23 days ಟ್ರೆಂಡಿಂಗ್ ಇತ್ತು. ನೀವು ಆಶೀರ್ವಾದ ಮಾಡಿಕೊಟ್ರಿ. ಮಾಧ್ಯಮದವ್ರ ಸಪೋರ್ಟ್ ಬಹಳ ದೊಡ್ಡ ಮಟ್ಟಕ್ಕೆ ನೀವು ಕೊಟ್ಟಿದ್ದು. ಯಾವ ತರ ಇತ್ತು ಅಂದ್ರೆ, ಕಲರ್ಸ್ ಅಲ್ಲಿ ಈ ವರ್ಷ ಆದ 4 ಸಿನಿಮಾ ಸ್ಯಾಟಲೈಟ್ ಆಗಿದ್ದು. ಕಬ್ಜಾ, ವೇದ, ಟಗರುಪಲ್ಯ, ನಟಭಯಂಕರ, ಇದು ಅವಕಾಶ ಮಾಡಿಕೊಟ್ರಿ. ನಿಮ್ಮ ಉಪಕಾರದಲ್ಲಿ ನಾವು ಬದುಕ್ತಾ ಇದೀವಿ. ನಾವೆಲ್ಲೋ ಕಡೆ ಹೋದ ಅಂದ್ರೆ ನೀವು ಕ್ಯಾಮ್ರಾ ಹಿಡಿತೀರಾ, ಅದರಿಂದ ನನಗೆಲ್ಲೋ ಒಂದು 4 ಜನ ಗುರುತಿಸ್ತಾರೆ, ನನಗೆ ಅದ್ರಲ್ಲಿ ಊಟ ಸಿಗ್ತಾ ಇದೆ. ನಾನು ನಿಮಗೆ ಋಣಿಯಾಗಿರ್ಬೇಕು. ನಾವೇನೇ ತರಲೆ ಮಾಡ್ಬೋದು, ತಮಾಷೆ ಮಾಡ್ಬೋದು, ಅಪಾರ್ಟ್ ಫ್ರಮ್ ಆಲ್ ದಿಸ್ ಇದೆಲ್ಲವನ್ನು ಮೀರಿ ನೀವೆಲ್ಲ ನಮ್ಮ ಜೀವನದಲ್ಲಿ ಬಹಳ ಸ್ಪೆಷಲ್ ಆಗಿದ್ದೀರಾ. ನಂದೊಂದು ಸ್ಯಾಟಲೈಟ್ ಆಯಿತು, ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಆಗೋದಕ್ಕೆ. ಈಗ ನೋಡಿ ಗೌರವ್ ವೆಂಕಟೇಶ್ ಸರ್ ಬಂದು ಒಂದು ಸಿನಿಮಾಗೆ ಅಡ್ವಾನ್ಸ್ ಕೊಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ದಟ್ಸ್ ಇವೆಲ್ಲದಕ್ಕೊಂದು ಅವಕಾಶ ಆಗಿದ್ದಕ್ಕೆ ನಾನು ನಿಮಗೆ ಚಿರುಣಿಯಾಗಿರ್ತೀನಿ. ಏನೇ ತರಲೆ ಮಾಡ್ಬೋದು, ಅದು ಮನಸ್ಸಿನ ಪ್ರೀತಿಯಿಂದ ಅಷ್ಟೇ. ನಿಮ್ಮ ಮೇಲೆ ನನಗೆ ಆ ಸಲಿಗೆ ಇದೆ ಅನ್ನೋ ಕಾರಣಕ್ಕೆ ನಮ್ಮನ್ನು ಬೆಳೆಸುತ್ತೀರ ಅನ್ನೋ ಸಲಿಗೆಯಲ್ಲಿ ಮಾತಾಡಿರ್ತೀನಿ ಹೊತ್ತು ಇದರಲ್ಲಿ ಯಾವುದೇ ತರ ವ್ಯಂಗ್ಯ, ಕುಚೋದ್ಯ, ಕುಚೇಷ್ಟೆ ಅಲ್ಲ ಸರ್. ನಿಮ್ಮಿಂದ ನೀವು ಬರೆದ್ರೆ ಒಬ್ಬ ನಟ, ನೀವು ಒಬ್ಬ ನಟನ್ಗೊಂದು ಹಾಕಿದ್ರೆ 2 wheeler ಬಂದವನು, ಓಲಾದಲ್ಲಿ ಬಂದವನು ನೆಕ್ಸ್ಟ್ ಬೆನ್ಸಲ್ಲಿ ಬರ್ತಾನೆ. ಅವಕಾಶ ಮಾಡಿಕೊಟ್ರು ನೀವು, ನಿಮಗೆ ನಾವು ಋಣಿಯಾಗಿರ್ಬೇಕು. ಯಾರೇ ಆದ್ರೂ ಅಷ್ಟೇ, ಮಾಧ್ಯಮಕ್ಕೆ, ನಿರ್ಮಾಪಕರಿಗೆ ಎಲ್ಲರಿಗೂ ಗೌರವ ಕೊಡ್ಬೇಕು ಸರ್. ಒಬ್ಬ ನಿರ್ಮಾಪಕ, ಇವತ್ತು ಗೌರವ್ ವೆಂಕಟೇಶ್ ಸರ್ ಬಂದು ಅವ್ರದ್ದು ಫೈಟ್ ನಡೀತಿತ್ತು, ಬಂದು ಕೂತ್ಕೊಂಡು ಪ್ರಥಮ ಈ ಸಿನಿಮಾ ಮಾಡಿ ನಟಭಯಂಕರ ಸ್ಯಾಟಲೈಟ್ ಆಗಿದ್ದು ಗೊತ್ತಾದ ತಕ್ಷಣ ಈ ವ್ಯಕ್ತಿ ಮನ್ಸು ಮಾಡಿದ್ರೆ ದೊಡ್ಡ 1600 ಸಿನಿಮಾ ಫೈಟ್ಸ್ ಮಾಡಿದ್ದಾರೆ. ಈ ವ್ಯಕ್ತಿ 1600 ಸ್ಟಂಟ್ಸ್ ಮಾಡೋದಂಥವ್ರು. ಒಂದು ಸ್ಟಾರ್ ಯಾವ್ದವ್ರು ಮನೆಗೆ 5-6 ಸಲ ಅಲ್ದ್ಬಿಟ್ರು ಡೇಟ್ ಕೊಡಲ್ವಾ? ಕೊಡ್ತಾರೆ. ಇಲ್ಲ ಪ್ರಥಮ್ ನಿಮ್ನ ಇಟ್ಕೊಂಡು ನಾನು ಪ್ರೂವ್ ಮಾಡ್ತೀನಿ ಅಂದ್ರು. ನನಗೊಂದು ಲೈಫ್ ಆಯ್ತು. ಈಗ ನಾನು ಅವ್ರು ಋಣಿಯಾಗಿರ್ಬೇಕು ನಿರ್ಮಾಪಕರಿಗೆ.